ಅಧ್ಯಕ್ಷ ಸುಮಾರು 35 ವರ್ಷಕ್ಕೆ ಮೇಲ್ಪಟ್ಟು ನಾನು ಪೌರ ಕಾರ್ಮಿಕ ಸಂಘಟನೆ ಕೇರಿಗಳು ಬೆಂಗಳೂರು ನಗರದಲ್ಲಿ 72 ಕೇರಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಪೌರ ಕಾರ್ಮಿಕ ಕುಟುಂಬಗಳು 4 ಲಕ್ಷ ಸಿಎಂ ಬದಲಾವಣೆ ಅನ್ನೋದು ಒಂದು ದೊಡ್ಡ ಕೂಗು ಸುದ್ದಿ ಬರ್ತಾ ಇದೆ ಎಲ್ಲ ಕಡೆನೂ. ನಾವು ನಮ್ಮ ಹಿರಿಯ ನಾಯಕ ಕಾರ್ಮಿಕ ಸಂಘಟನೆಗಳಲ್ಲಿ ನಾವು ಈಗಾಗಲೇ 1 ತಿಂಗಳಿಂದ ಕೂಡ ನಾವು ಚರ್ಚೆಗಳು ಮಾಡಿದ್ದೀವಿ. ನಾವು ಇವಾಗ ಸನ್ಮಾನ್ಯ ಶ್ರೀ ಮುನಿಯಪ್ಪ ಸಾಹೇಬರು ಸುಮಾರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಕೋಲಾರ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. 1991ರಿಂದ 2016 ತನಕ ಅವರು ಸತತವಾಗಿ ಗೆದ್ದು ಬಂದಿದ್ದಾರೆ. 23ರಲ್ಲಿ ಚುನಾವಣೆ ಆದಾಗ ದೇವನಹಳ್ಳಿ ಕ್ಷೇತ್ರದಿಂದ ಕೂಡ ಗೆದ್ದು ಬಂದಿದ್ದಾರೆ. ಅವರು 2 ಸಲ ಮಂತ್ರಿಗಳಾಗಿ ರೈಲ್ವೆ ಮಂತ್ರಿ ಮತ್ತು ಸಣ್ಣ ಉದ್ಯಮಿಗಳ ಮಂತ್ರಿಗಳಾಗಿದ್ದಾಗ ಅನೇಕ ಜನಗಳಿಗೆ ಉದ್ಯಮಗಳನ್ನು ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟೋ ಜನ ರೈತರಿಗೆ ಅವ್ರಿಗೆಲ್ಲರಿಗೂ ಒಳ್ಳೆಯದು ಆಗಿದೆ. ಅದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಂತ ಒಳ್ಳೆ ಹೆಸರು ಇದೆ. ಇಂಥವರು ಈಗ ನಮ್ಮ ಜನಾಂಗಕ್ಕೆ, ನಮ್ಮ ಪೌರ ಕಾರ್ಮಿಕರಿಗೆ ಅಥವಾ ನಮ್ಮ ಎಡಗೈ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ನಾಯಕರು. ಈಗ ಅವ್ರು ಬಿಟ್ಟರೆ ಇನ್ನು ಅಂಥವರು ಯಾರೂ ಇಲ್ಲ. ನಾವು ಕೂಡ ಅವ್ರ ಕೈಗೆ ಈಗ ಬದಲಾವಣೆಗಳು ಬರ್ತಾ ಇದೆ. ನಾವು ನಮ್ಮ ಮುನಿಯಪ್ಪ ಸಾಹೇಬರನ್ನ ಉನ್ನತ ಹುದ್ದೆಯಲ್ಲಿ ಅವ್ರು ನೋಡ್ಬೇಕಂತ ನಾವು ಒಂದು ನಮ್ಮ ಜನಾಂಗ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ವಿ. ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ನಾವು 1 ತಿಂಗಳಿಂದ ಕೂಡ ನಮ್ಮ ಪೌರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಅಂದ್ರೆ ನಮ್ಮ ಹೋರಾಟ ಇಡೀ ಕರ್ನಾಟಕದ ಜನಾಂಗ ಪೌರ ಕಾರ್ಮಿಕರು ನಾವು ಸ್ಟ್ರೈಕ್ ಮಾಡಿ ನಾವು ಕೆಲಸ ಇದ್ದೀವಿ. ಅವ್ರದ್ದು ಕೋಲಾರ ಜಿಲ್ಲೆ, ಅವರು ರೂಪಕಲಾ ಶಶಿಧರ್ ಅವರು 2 ಬಾರಿ ಶಾಸಕರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಅರ್ಹತೆ ಮೇಲೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲಿ. ಇವರ ಹಿರಿತನದ ಮೇಲೆ ಈಗಾಗಲೇ ಮಂತ್ರಿ ಸ್ಥಾನ ಕೊಡಿದ್ರೆ ಇವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಇಂಥ ಕುತಂತ್ರಗಳಿಗೆ ಏನಾದರೂ ಒಳಗಾದರೆ ಅಥವಾ ಏನಾದರೂ ಇವರಿಗೆ ಅನ್ಯಾಯ ಮಾಡಬೇಕು ಅಂದರೆ ಇಡೀ ಸಮುದಾಯ ಬೆಂಕಿ ಚೆಂಡಾಗುತ್ತೆ. ಈ ಬಾರಿ ಕರ್ನಾಟಕ ರಾಜ್ಯ ಅದು ಹೇಳೋದಂತಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸರಿ ಜಾಗೃತರಾಗಿದ್ದಾರೆ. ಎಲ್ಲ ಮಾದಿಗ ಸಮುದಾಯ ರೋಸ್ ಹೋಗಿದೆ. ಇಡೀ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿರುವಂಥ ಮಾದಿಗ ಸಮುದಾಯ, ಶೋಷಿತ ಸಮುದಾಯ ರೋಸಿ ಹೋಗಿದೆ. ಇಂಥ ಅವಕಾಶದಲ್ಲಿ ಏನಾದರೂ KH ಮುನಿಯಪ್ಪನವ್ರನ್ನ ಸಂಪೂರ್ಣ ಕೈ ಬಿಡೋದಾಗಲಿ ಅಥವಾ ಉನ್ನತ ಹುದ್ದೆ ಕೊಡದೇ ಇರುವಂಥದ್ದಾಗಲಿ ಮಾಡಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನಷ್ಟ ಆಗ್ತದೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ.